ನೀನೇ ಭಾಗವಹಿಸಿ ಅಂತ ಹೇಳಿದಾಗ ನಾನು ಭಾಗವಹಿಸ್ತಾ ಇರ್ತೀನಾ? ಅಲ್ಲ ರೀ, ನಾವು ಇನ್ನೊಬ್ಬರಿಗೆ ಭಾಗವಹಿಸಿ ಅಂತ ಹೇಳಿದಾಗ ನಾನೇ ಭಾಗವಹಿಸ್ತಾ ಇರ್ತೀನಾ? ಅಲ್ಲ ರೀ, ನಾವು ಇದು ಒಂದೇ ಅಲ್ಲ, ಏನಾರು ನಿಮ್ಮ ಮನೆಗೆ ಬಂದಾಗ ನೀವೇನಾರ ಖುದ್ದಾಗಿಲ್ಲ ಅಂದರೂ ಆನ್ಲೈನಲ್ಲಾರ ಭಾಗವಹಿಸಿ ಅಂತಲೂ ಹೇಳ್ತೀನಿ. ಇವತ್ತೇನೋ ಜನ ಬಂದು ನಿಮ್ಮ ಮನೆಗೆ ಸಮೀಕ್ಷೆ ಮಾಡೋಕ್ಕೆ ಬಂದಾಗ ನೀವಿಲ್ಲ, ನಿಮ್ಮ ಮನೆಯಲ್ಲಿ ಯಾರು ಜನ ಇಲ್ಲ, ಆನ್ಲೈನಲ್ಲೂ ಭಾಗವಹಿಸಿ ಅಂತೀನಿ. ಅರ್ಥ ಆಯ್ತಾ ಸರ್? ನಾವು ಕಾಂಗ್ರೆಸ್ ಅವರಂಗೆ ಅವ್ರಿಗೆ ಯಾಕೆ ಇನ್ನು ಬೇರೆ ಬೇರೆ ಪದ ಹೇಳಿ ನಾನು ಬೇರೆ ಬೇರೆ ಪದ ಹೇಳಿ ಇನ್ನೂ ಹೆಚ್ಚು, ಅವರು ಸಮಾಜಮುಖಿಗಳಲ್ಲ, ಸಮಾಜದ ಹಿತಕ್ಕಾಗಿಲ್ಲ. ಅವ್ರು ಏನಾರ ಆಗಲಿ ಸಮಾಜ ನಮ್ಗೆ ಅಧಿಕಾರ ಹಿಡಿಬೇಕು, ಜಾತಿ ಮೇಲೆ ಎತ್ತು ಕಟ್ಟಬೇಕು, ಯಾರು ನೆಮ್ಮದಿಯಾಗಿ ಬಾಳಬಾರ್ದು. ಈಗ ಹೇಳೋರಲ್ಲ, ಐ ಲವ್ ಮೊಹಮ್ಮದ್, ಎತ್ತು ಕಟ್ಟೋದು ಏನು ಕಾರಣದಲ್ಲಿ ಮೆರವಣಿಗೆ ಮಾಡ್ತಿದ್ದಾರೆ ಹೇಳಲಿ ಅಪ್ಪ ಈ ಕಾಂಗ್ರೆಸ್ನವರು? ಯಾವ ಕಾರಣದಲ್ಲಿ ಮೆರವಣಿಗೆ ಮಾಡೋಕ್ಕೆ ನೀವು ಹೇಳಿ? ಈಗ ಯಾವ ಕಾರಣದಲ್ಲಿ ಮೆರವಣಿಗೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? ಐ ಲವ್ ಮೊಹಮ್ಮದ್ ಮೆರವಣಿಗೆ ಮಾಡೋಕ್ಕೆ ಏನು ಅನುಮತಿ? ಪ್ರಶಾಂತ್ರೆ, ಚೆನ್ನಾಗಿಡ್ರೆ? ಏನೋ ನಿಮ್ಮಲ್ಲಿ ಬಳ್ಳಾರಿನಲ್ಲಿ ಬೇರೆ ಏನಾರು ಹಬ್ಬ ಇದೆಯಾ? ಬೆಳಗಾಂನಲ್ಲಿ ಏನಾರು ಬೇರೆ ಹಬ್ಬ ಇದೆಯಾ? ಬೇರೆ ಏನಾರು ಹಬ್ಬ ಇಟ್ಕೊಂಡಿದ್ದೀರಾ? ಏನೂ ಇಲ್ಲ. ಇಸ್ಲಾಮಿಕ್ ಹಬ್ಬ ಯಾವುದೂ ಇಲ್ಲ. ಮತ್ತೆ ಇದು ಸತ್ಕಾರ್ಯನಾ? ಇದೇ ಮೊದಲೇ ಬರ್ಬಾದಾಗಿರೋ ಸರ್ಕಾರ, ಈ ಬರ್ಬಾದಾಗಿರೋ ಸರ್ಕಾರ ಇನ್ನೊಂದು ದುಡ್ಡು ಯಾಕೆ ಪಾಪ ವೇಸ್ಟ್ ಮಾಡ್ತೀರಾ? ದುಡ್ಡು ಉಳಿಸ್ಕೊಳ್ಳಿ. ಸಂಪೂರ್ಣವಾಗಿದೆ, ಸಂಪೂರ್ಣ ವಿಶ್ವಾಸ ಇದೆ, ಮೈತ್ರಿ ಆಗದೆ ಶಕ್ತಿನ ಹೆಚ್ಚಿಸ್ಕೊಳ್ಳಿಕ್ಕೆ. ಹಾಗಾಗಿ ಈ ಮೈತ್ರಿಗಳು ಮುಂದಕ್ಕೆ ಹೋಗುವಂಥದ್ದಿದೆ. ನಮ್ಮ ರಾಜ್ಯ ಅಧ್ಯಕ್ಷರು ಈ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ, ಹಿರಿಯರಾಗಿರುವಂಥ ದೇವೇಗೌಡರು ವ್ಯಕ್ತಪಡಿಸೋರೆ. ನಾನು ಆ ಮಟ್ಟದಲ್ಲಿ ಏನಿಲ್ಲ, ಆದರೂ ಹೇಳಬೇಕಂದ್ರೆ ಭಾವನಾತ್ಮಕವಾಗಿ ನಾವು ಮೈತ್ರಿಯನ್ನು NDA ಮೈತ್ರಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಒಟ್ಟಾಗಿ ಮುಂದಕ್ಕೆ ಹೋಗುವಂಥದ್ದಿದೆ. ಹೇಗೆ ಲೋಕಸಭಾ ಚುನಾವಣೆಯಲ್ಲಿ ಧೂಳು ಮಾಡಿದ್ವಲ್ಲ, ಇನ್ನೊಂದು ಮುಂದುವರೆದ ಭಾಗ ಧೂಳು ಮಾಡಿಕೊಂಡು ಹೋಗ್ತೀವಿ.